Let us turn our Bibles to Mark chapter 4. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ. Where we see Jesus passing over to the other side. ಅಲ್ಲಿ ಯೇಸು ಸ್ವಾಮಿ ಆಚೆ ದಡಕ್ಕೆ ಹೋಗುವಂತ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. The Bible says, ಸತ್ಯವೇದ ಹೇಳುತ್ತೆ, after in the 35th verse, 35ನೇ ವಾಕ್ಯ, Jesus said, let's go to the other side of the sea. ಯೇಸು ಸ್ವಾಮಿ ಹೇಳ್ತಾರೆ, ನಾವು ಈ ಒಂದು ನೀರಿನ ಆಚೆ ದಡಕ್ಕೆ ನಾವು ಹೋಗೋಣ. They took the boats and they started to move to the other side. ಅಲ್ಲಿ ಆ ದೋಣಿಯ ಮೂಲಕ ಅವರು ಆಚೆ ದಡಕ್ಕೆ ಅವರ ಪಯಣವನ್ನು ಪ್ರಾರಂಭಿಸಿದ್ರು. And the Bible says there was a great storm. ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ಒಂದು ದೊಡ್ಡ ಬಿರುಗಾಳಿಯು ಬೀಸಿತು. And the waves beat into the ship. ಅಲ್ಲಿ ಅಲೆಗಳು ಹಾಗೆ ಆ ಹಡಗಿಗೆ ಒಡೆಯಲು ಪ್ರಾರಂಭಿಸಿತು. The Bible says he was asleep in the hinder part of the ship. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಆತನು ಹಿಂದೆ ಆ ದೋಣಿಯಲ್ಲಿ ಮಲಗಿದ್ದನು. He arose and rebuked the wind and said unto the sea, peace, be still. ಆತನು ಎದ್ದು ಆ ಬಿರುಗಾಳಿ ಅಲೆಯನ್ನು ನೋಡಿ ನೀವು ಮೌನವಾಗಿರುವಂದನು. I tell you something. ನಿಮಗೆ ನಾನು ಹೇಳ್ತೇನೆ, the Bible speaks about a man in the 5th chapter. 5ನೇ ಅಧ್ಯಾಯದಲ್ಲಿ ಸತ್ಯವೇದದಲ್ಲಿ ಒಂದು ವ್ಯಕ್ತಿಯ ಕುರಿತು ಮಾತಾಡುತ್ತೆ. Are you here with me? ಎಲ್ಲರೂ ಹಿಂಗೆ ಕೇಳ್ತಿದ್ದೀರಾ? ಎಲ್ಲರೂ ಕೇಳ್ತಾ ಇದ್ದೀರಿ. Not come to preach, I have come to give you a message. ನಾವು ವಾಕ್ಯವನ್ನು ಸಾರುವುದಕ್ಕಾಗಿ ಬಂದಿಲ್ಲ, ಆದ್ರೆ ಒಂದು ಸುದ್ದಿಯನ್ನು, ಒಂದು ಸಂದೇಶವನ್ನು ಹೇಳಲು ನಾನು ಬಂದಿದ್ದೇನೆ. God has sent me to tell you. ದೇವರು ನಿಮಗೆ ಹೇಳುವುದಕ್ಕಾಗಿ ನನ್ನನ್ನು ಕಳಿಸಿದ್ದಾರೆ. This day when Jesus was preaching was not an ordinary day. ಈ ಒಂದು ದಿನ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇದ್ರು, ಇದು ಸಾಧಾರಣವಾದ ದಿನ ಅಲ್ಲ. Thousands of people heard his voice. ಸಾವಿರಾರು ಜನರು ಆತನ ಸ್ವರವನ್ನು ಕೇಳ್ತಾ ಇದ್ರು. Hallelujah. Hallelujah. But ಆದರೆ Jesus was hearing someone screaming on the other side of the sea. ಆ ಒಂದು ನೀರಿನ ಆಚೆ ದಡದಲ್ಲಿ ಯಾರೋ ಒಂದು ವ್ಯಕ್ತಿ ಆತ ಗೋಳಾಡುವುದು ಯೇಸು ಸ್ವಾಮಿ ಕಿವಿಗೆ ಕೇಳಿಸ್ತಾ ಇತ್ತು. Jesus was longing for someone who was bitterly crying. ತುಂಬಾ ಕಷ್ಟದಲ್ಲಿ ಒಬ್ಬ ಅಳ್ತಾ ಇರುವವನನ್ನು ಆ ಒಂದು ಕಣ್ಣೀರು ಯೇಸು ಸ್ವಾಮಿಗೆ ಕೇಳ್ತಾನೆ ಇತ್ತು. Hallelujah. Hallelujah. So Jesus said, ಯೇಸು ಸ್ವಾಮಿ ಹೇಳ್ತಾರೆ, it is now time for me to go and see that person. ಈಗ ನಾ ಹೋಗಿ ಆ ಒಂದು ವ್ಯಕ್ತಿಯನ್ನು ಹೋಗಿ ಸಂಧಿಸುವಂತ ಸಮಯ. Because the Bible says, ಯಾಕಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, those who were there in that town, ಆ ಒಂದು ಪಟ್ಟಣದಲ್ಲಿದ್ದ ಜನರು, they tried doing everything to control that man. ಆ ಒಂದು ವ್ಯಕ್ತಿಯನ್ನು ಕಂಟ್ರೋಲ್ ಮಾಡುವುದಕ್ಕಾಗಿ ಅವರ ಪ್ರಯತ್ನ ಎಲ್ಲವನ್ನು ಮಾಡಿದ್ರು. They tied him, ಅವನ ಕಟ್ಟಾಕಿದ್ರು, but nothing happened. ಆದ್ರೆ ಏನು ಪ್ರಯೋಜನ ಇಲ್ಲ. They told him many good things. ಅವನಿಗೆ ಒಳ್ಳೆ ಕಾರ್ಯಗಳನ್ನು ಹೇಳಿದ್ರು. They prayed over him. ಅವನಿಗೋಸ್ಕರ ಪ್ರಾರ್ಥಿಸಿದ್ರು. They did everything. They gave him clothes. ಅವನಿಗೆ ಬಟ್ಟೆ ಕೊಟ್ಟರು, ಎಲ್ಲ ಮಾಡಿದ್ರು. They gave him medicines. ಅವನಿಗೆ ಔಷಧಿ ಕೊಟ್ಟರು. But ಆದ್ರೆ nothing happened. ಏನು ಪ್ರಯೋಜನ ಇಲ್ಲ. At last, ಕೊನೆಯದಾಗಿ Jesus was the solution for his problem. ಆತನ ಸಮಸ್ಯೆಗೆ ಯೇಸು ಸ್ವಾಮಿನೇ ಒಂದೇ ಉತ್ತರವಾದ್ರು. Hallelujah. Hallelujah. There are so many demons in hell. ನರಕದಲ್ಲಿ ಅನೇಕ ದುರಾತ್ಮಗಳಿದೆ. Every demon has its own work to do. ಎಲ್ಲಾ ದುರಾತ್ಮಕ್ಕೂ ಅದರ ಕೆಲಸಗಳೇ ಇದೆ ಮಾಡುವುದಕ್ಕೆ. There are spirits of accidents. ಅಲ್ಲಿ ಅಪಘಾತದ ದುರಾತ್ಮ ಇರುತ್ತೆ. It does only accidents wherever people go in the streets or in the air. ಆ ಒಂದು ದುರಾತ್ಮ ಜನರು ದಾರಿಯಲ್ಲಿ ಹೋಗುವಾಗ, ಆರುವಾಗ ಇಲ್ಲೆಲ್ಲ ಅಪಘಾತ ಉಂಟು ಮಾಡ್ತಾ ಇರುತ್ತೆ. Hallelujah. There is a spirit of sickness. ಒಂದು ವ್ಯಾಧಿಯ ದುರಾತ್ಮ ಇರುತ್ತೆ. This spirit brings sickness to people. ಇದು ಜನರಿಗೆ ವ್ಯಾಧಿಯನ್ನು ಉಂಟು ಮಾಡ್ತಾ ಇರುತ್ತೆ. But ಆದರೆ this man was possessed with a very cruel demon. ಈ ಒಂದು ವ್ಯಕ್ತಿಯು ಒಂದು ಭಯಂಕರವಾದ ದುರಾತ್ಮ ಪೀಡಿತನಾಗಿದ್ದ. That demon was the spirit of death. ಆ ಒಂದು ದುರಾತ್ಮ ಅದು ಮರಣದ ದುರಾತ್ಮ. Hallelujah. Hallelujah. Are you hearing what I am telling you? ನಾನು ಹೇಳುವುದನ್ನು ಕೇಳ್ತಾ ಇದ್ದೀರಾ? This spirit was the spirit of death. ಈ ಒಂದು ದುರಾತ್ಮ ಅದು ಮರಣದ ದುರಾತ್ಮ. Hallelujah. Hallelujah. Why I have come here to tell you this? ನಾನು ಯಾಕೆ ಇದನ್ನು ಹೇಳಲು ಬಂದಿದ್ದೇನೆ? I could sense the spirit of death working in some people's life. Trying hard to take their lives. ನನಗೆ ಗೊತ್ತಾಗ್ತಾ ಇದೆ, ಈ ಒಂದು ಮರಣದ ದುರಾತ್ಮ ಕೆಲವೊಬ್ಬರ ಜೀವನದಲ್ಲಿ ಹೇಗೆ ಹೋರಾಡ್ತಾ ಇದೆ ಅಂದ್ರೆ ಅವರ ಜೀವವನ್ನೇ ಅದು ತೆಗಿಬೇಕಂತ ಕಾರ್ಯ ಮಾಡ್ತಾ ಇದೆ. That devil never wants you to live. ಆ ದುರಾತ್ಮ ನೀವು ಬದುಕಿರಬಾರದು ಅಂತ ಬಯಸುತ್ತೆ. It brings circumstance. It brings you to a situation where you want to just quit and nothing other than that. ಅದು ನಿಮ್ಮನ್ನು ಎಂತ ಒಂದು ಪರಿಸ್ಥಿತಿಯಲ್ಲಿ ತಳ್ಳತೆ ಅಂದ್ರೆ ಇನ್ನು ಮೇಲೆ ನನಗೆ ಜೀವನನೇ ಬೇಡ ಅಂತ ನಿಮ್ಮ ಮನಸ್ಸುಗಳಲ್ಲಿ ಉಂಟಾಗ್ತಾ ಇದೆ. You don't want to try anything more. ನೀವು ಇನ್ನು
ಯಾವ ಪ್ರಯತ್ನಗಳು ಮಾಡಬಾರದು. You just want to quit from life. ನೀವು ಜೀವನವನ್ನೇ ತ್ಯಜಿಸಿಬಿಡಬೇಕು. This is the thing that the devil is doing. ಈ ಒಂದು ಕಾರ್ಯವನ್ನೇ ಆ ದುರಾತ್ಮ ಮಾಡ್ತಾ ಇದೆ. Amen. That is why the Lord sent me today. ಅದಕ್ಕಾಗಿ ದೇವರಾತ್ಮನ ಇವತ್ತು ನನ್ನನ್ನು ಕಳಿಸಿದ್ದಾನೆ. Hallelujah. 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 This is the most cruelest demon. ಇದು ತುಂಬಾ ಭಯಂಕರವಾದ ದುರಾತ್ಮ. Amen. If you look at the Bible about that person's life, ಈ ಒಂದು ವ್ಯಕ್ತಿಯ ಕಾರ್ಯಗಳನ್ನು ಸತ್ಯವೇದದಲ್ಲಿ ನೀವು ನೋಡುವಾಗ, amen, he was tormented like anything. ಆತ ತುಂಬಾ ಭಯಂಕರವಾಗಿ ಹಿಂಸೆಗೆ ಒಳಪಟ್ಟನು. Hallelujah. Hallelujah. The Bible says ಸತ್ಯವೇದದಲ್ಲಿ when ಬರೆಯಲ್ಪಟ್ಟಿದೆ, he came, amen, when Jesus came to the other side of the seashore, ಆ ಒಂದು ಸಮುದ್ರದ ಆಚೆ ದಡಕ್ಕೆ ಯೇಸು ಸ್ವಾಮಿ ಬಂದಾಗ immediately he met a man who came out of the tombs. ಅಲ್ಲಿ ಒಂದು ಸಮಾಧಿಯಿಂದ ಹೊರಬಂದ ಒಂದು ವ್ಯಕ್ತಿಯನ್ನು ಯೇಸು ಸ್ವಾಮಿ From ಭೇಟಿಯಾದರು. where did he come? ಆತ ಎಲ್ಲಿಂದ ಬಂದ? ಎಲ್ಲಿಂದ ಬಂದ? ಆತ ಎಲ್ಲಿಂದ ಬಂದ? Amen. He came out of the tombs. ಆತ ಸಮಾಧಿಯಿಂದ ಹೊರಬಂದ. Who live in the tombs? ಯಾರು ಸಮಾಧಿಯಲ್ಲಿ ಬದುಕ್ತಾರೆ? Amen. Only dead bodies will be laid in the tomb. ಬರೀ ಸತ್ತ ಹೆಣಗಳನ್ನು ಸಮಾಧಿಯೊಳಗೆ ಇಡ್ತಾರೆ. Only death lies in the tomb. ಮರಣವು ಮಾತ್ರ ಸಮಾಧಿಯಲ್ಲಿ But ಬದುಕುತ್ತೆ. this man, even though he was living, ಆದ್ರೆ ಈ ವ್ಯಕ್ತಿ ಇನ್ನೂ ಜೀವಂತವಾಗಿದ್ರೇನು ಕೂಡ the demons had kept him inside the tomb. ಆ ದುರಾತ್ಮಗಳು ಇವನನ್ನು ಆ ಸಮಾಧಿಯಲ್ಲಿ ಇಟ್ಟಿತ್ತು. It would never allow him to mingle with people. ಆ ಒಂದು ದುರಾತ್ಮ ಜನರ ಜೊತೆ ಆತ ಬೆರೆಯಲು ಬಿಡ್ತಾ ಇರಲಿಲ್ಲ. This demon never wanted to enjoy, amen, make him enjoy the life. ಆ ದುರಾತ್ಮ ಆ ಒಂದು ವ್ಯಕ್ತಿ ಆತನ ಜೀವನದಲ್ಲಿ ಸಂತೋಷವಾಗಿ ಇರುವುದಕ್ಕೂ ಬಿಡ್ತಾ ಇರಲಿಲ್ಲ. Demon was pulling him inside the tomb because it was the spirit of death. ಈ ಒಂದು ದುರಾತ್ಮ ಆತನನ್ನು ಯಾವಾಗಲೂ ಸಮಾಧಿಗೆ ಎಳಿತಾ ಇತ್ತು, ಯಾಕಂದ್ರೆ ಆ ದುರಾತ್ಮ ಮರಣದ ದುರಾತ್ಮ. Amen. Amen. Are you hearing what I am telling you? ನಾ ಹೇಳುವುದನ್ನು ಕೇಳ್ತಾ ಇದ್ದೀರಾ? எல்லாருக்கும் புரியுதுங்களா நான் சொல்றது? ನಾ ಹೇಳುವುದು ಎಲ್ರಿಗೂ ಅರ್ಥ ಆಗ್ತಿದೆಯಾ? Listen to me, this is very important. ಚೆನ್ನಾಗಿ ಗಮನಿಸಿ, ಇದು ತುಂಬಾ ಮುಖ್ಯ. Amen. He had his dwelling in the tomb, says the third verse. ಮೂರನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ವಾಸಸ್ಥಳವೇ ಸಮಾಧಿಯಾಗೋಗಿತ್ತು. Hallelujah. Hallelujah. The Bible in these 3-4 verses again and again speaks about the tomb. ಈ ಒಂದು ಅಧ್ಯಾಯದಲ್ಲಿ 3-4 ವಾಕ್ಯದಲ್ಲಿ ನೀವು ನೋಡುವಾಗ ಪದೇ ಪದೇ ಆ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ ಸಮಾಧಿಯಲ್ಲಿ ಇದ್ದನು. Hallelujah. Hallelujah. It speaks about the tomb. ಅದು ಸಮಾಧಿಯ ಕುರಿತು ಮಾತಾಡುತ್ತೆ. My dear people of God, ನನ್ನ ದೈವ ಜನರೇ, amen, are you again and again repeatedly, amen, thinking about death? ನಿಮ್ಮ ಜೀವನದಲ್ಲಿ ತಿರ್ಗಾ ಮರಣದ ಕುರಿತೇ ಯೋಚನೆ ಮಾಡ್ತಾ ಇದ್ದೀರಾ? Whatever you do, ನೀವೇನೇ ಮಾಡಿದ್ರೇನು ಕೂಡ, whatever efforts you put, ಎಂತ ಪ್ರಯತ್ನ ಹಾಕಿದ್ರೇನು ಕೂಡ, your mind is pulling to that, amen, same place where you want to quit life. ನಿಮ್ಮ ಮನಸ್ಸು ಅದೇ ಒಂದು ಕಾರ್ಯಕ್ಕೆ, ಜೀವನವನ್ನು ತ್ಯಜಿಸುವಂತ ಕಾರ್ಯಕ್ಕೆ ನಿಮ್ಮನ್ನು ಎಳಿತಾ The ಇದೆಯಾ? Bible says ಸತ್ಯವೇದ ಹೇಳುತ್ತೆ, no man could bind him, ಯಾವ ವ್ಯಕ್ತಿನೂ ಆತನನ್ನು ಕಟ್ಟಾಕಿ ಇಡಲು no man ಸಾಧ್ಯವಾಗಲಿಲ್ಲ. could control him, ಯಾವ ಒಂದು ಜನರು ಕೂಡ ಆತನ ಮೇಲೆ ಆಳ್ವಿಕೆ ಮಾಡಲು ಆಗ್ತಾ even ಇರಲಿಲ್ಲ. not with the chains. ಸರ್ಪಣಿಗಳ ಮೂಲಕನೂ ಕೂಡ ಆಗ್ತಾ I ಇರಲಿಲ್ಲ. tell you, chains are more stronger than, amen, man's strength. ನಿಮಗೆ ಹೇಳ್ತೇನಲ್ಲ, ಮನುಷ್ಯನ ಬಲಕ್ಕಿಂತಲೂ ಕೂಡ ಸರ್ಪಣಿಯ ಬಲವು ತುಂಬಾ But ಬಲವಾಗಿರುತ್ತೆ. still they couldn't control you. ಆದ್ರೇನು ಕೂಡ ಇನ್ನೂ ಆತನನ್ನು ಕಂಟ್ರೋಲ್ ಮಾಡಕ್ Amen. ಆಗ್ಲಿಲ್ಲ. I tell you, this man tried the best, amen, to control himself. ಆ ಒಂದು ವ್ಯಕ್ತಿಯು ತನ್ನನ್ನೇ ಎಷ್ಟು ಆತ ಪ್ರಯತ್ನ ಮಾಡ್ದ ಆತನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. Amen. The whole, amen, people in the town tried to control him by binding him. ಆ ಪಟ್ಟಣದಲ್ಲಿರುವಂತ ಅಷ್ಟು ಜನರು ಕೂಡ ಆತನನ್ನು ಹೇಗಾದ್ರೂ ಕಟ್ಟಾಕಿ ಆದ್ರೂ ಕಂಟ್ರೋಲ್ ಮಾಡ್ಬೇಕು But ಅನ್ಕೊಂಡ್ರು. the control of the spirit of death was more stronger. ಆದ್ರೆ ಆ ಮರಣದ ದುರಾತ್ಮದ ಆ ಒಂದು ಕಂಟ್ರೋಲ್ ಅದು ತುಂಬಾ ಬಲವಾಗಿತ್ತು. Amen. He was, amen, going uncontrollable. ಆತ ಯಾವ ಕಂಟ್ರೋಲ್ ಇಲ್ಲದೆ ಮೀರಿ ಹೋಗ್ತಾ He ಇದ್ದ. was going uncontrollable. ಆತನನ್ನು ಕಂಟ್ರೋಲ್ ಮಾಡಕ್ಕೆ ಆಗ್ತಾ He ಇರಲಿಲ್ಲ. want to just die. He want to just, amen, quit life. ಆತ ಜೀವನವನ್ನು ತ್ಯಜಿಸಿ ಬರೀ ಸಾಯ್ಬೇಕು. Amen. Hallelujah. Hallelujah. In other words, ಇನ್ನೊಂದು ಮಾತಲ್ಲಿ, amen, this is nothing but the spirit of suicide. ಇದು ಬೇರೆ ಒಂದು ದುರಾತ್ಮ, ಇದು ಯಾವ ದುರಾತ್ಮವೋ ಅಲ್ಲ, ಇದು ಒಂದು ಆತ್ಮಹತ್ಯೆಯ ದುರಾತ್ಮ. Hallelujah. 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 I tell you something. ನಿಮಗೆ ನಾ The ಹೇಳ್ತೇನೆ, Bible says, ಸತ್ಯವೇದ ಹೇಳುತ್ತೆ, amen, often he was bound with fetters and chains. ಆಗಾಗ ಆತನನ್ನು ಸರ್ಪಣಿಗಳ ಮೂಲಕ ಕಟ್ಟಾಕ್ತಾ ಇದ್ರು. But he would break it. ಆದ್ರೆ ಅದೆಲ್ಲವನ್ನು ಮುರಿದಾಕುವ, And he would run away again to the tomb. ಆತ ತಿರ್ಗಾ ಆ ಸಮಾಧಿಗೆ ಓಡಿ ಹೋಗ್ತಾ ಇದ್ದ. The Bible says night and day he would cry. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ರಾತ್ರಿಯಾಗಲೂ ಆತ ಗೋಳಾಡುವ. He would go into the mountains, into the tombs. ಆತ ಆ ಸಮಾಧಿಗಳ ಮೇಲೆ ಮತ್ತು ಆ ಪರ್ವತಗಳ ಮೇಲೆ ಹೋಗಿ, Amen, he would cry. ಆತ ಗೋಳಾಡಿ He ಅಳುವ. would cry. ಆತ ಅಳುವ. Amen, he would shout. ಆತ ಕಿರಿಚುವ. Amen, he would cut himself with knives and stones. ಆತ ಕಲ್ಲುಗಳ ಮೂಲಕ, ಚಾಕುಗಳ ಮೂಲಕ ತನ್ನನ್ನೇ ತಾನು ಕೊಯ್ದುಕೊಳ್ಳುವ. Amen, hallelujah. Hallelujah. He would never hurt anyone, but he would
hurt himself. ಬೇರೆ ಯಾರನ್ನೂ ಆತ ಗಾಯಪಡಿಸ್ತಾ ಇರಲಿಲ್ಲ, ತನ್ನನ್ನೇ ತಾನು ಗಾಯಪಡಿಸಿಕೊಳ್ಳುವ. Hallelujah. Hallelujah. Amen. No one would know what he would do in the tombs. ಅವನು ಸಮಾಧಿಯಲ್ಲಿ ಏನು ಮಾಡ್ತಿರ್ತಾನೆ ಅಂತ ಯಾರಿಗೂ ಕೂಡ No ಗೊತ್ತಿರಲಿಲ್ಲ. one would know what he would do on the mountains. ಆತ ಬೆಟ್ಟದ ಮೇಲೆ ಏನು ಮಾಡ್ತಿರ್ತಿದ್ದ ಯಾರಿಗೂ ಗೊತ್ತಿಲ್ಲ. But the Bible says ಆದ್ರೆ ಸತ್ಯವೇದದಲ್ಲಿ he was ಹೇಳುತ್ತೆ crying all night and day. ಆತ ರಾತ್ರಿ ಹಗಲು ಆಳ್ತಾ ಇದ್ದ. Amen. Because ಯಾಕಂದ್ರೆ this spirit of death wanted to kill him. ಈ ಮರಣದ ದುರಾತ್ಮ ಆತನ ಜೀವವನ್ನು ತೆಗಿಬೇಕಂತ ಇತ್ತು. Amen. This spirit of death wanted to destroy his life. ಈ ಒಂದು ಮರಣದ ಜೀವನ ಆತನ ಜೀವನವನ್ನೇ ನಾಶಪಡಿಸಬೇಕು ಅಂತಾನೆ ಇತ್ತು. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ Amen, Jesus came to that shore. ಯೇಸು ಸ್ವಾಮಿ ಆ ಒಂದು ಆಚೆ ದಡಕ್ಕೆ ಬಂದರು. Jesus came to that shore. ಯೇಸು ಸ್ವಾಮಿ ಆ ಒಂದು ದಡಕ್ಕೆ ಬಂದರು. Can we give a big hallelujah? ಒಂದು ದೊಡ್ಡ ಹಲ್ಲೆಲೂಯಾ ಹೇಳೋಣವಾ? ಕೇಳಿದ್ರೇನೆ ಹೇಳ್ತೀರಾ? Amen. Hallelujah. 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 When Jesus came to the other side of the shore. ಯೇಸು ಸ್ವಾಮಿ ಆಚೆ ದಡಕ್ಕೆ ಬಂದಾಗ Amen. That man came running to Jesus and fell to his feet. ಆ ಒಂದು ವ್ಯಕ್ತಿಯು ಆತ ಓಡಿ ಬಂದು ಯೇಸು ಸ್ವಾಮಿಯ ಪಾದಕ್ಕೆ ಬೀಳ್ತಾನೆ. Hallelujah. Hallelujah. Amen. Jesus, amen, asked the demon. ಯೇಸು ಸ್ವಾಮಿ ಆ ದುರಾತ್ಮಕ್ಕೆ ಕೇಳ್ತಾರೆ. Amen. Before that the devil asked Jesus. ಅದಕ್ಕೆ ಯೇಸು ಸ್ವಾಮಿ ಕೇಳುವುದಕ್ಕಿಂತ ಮುಂಚೆನೇ ದುರಾತ್ಮ ಕೇಳುತ್ತೆ. Amen. What I have to do with you, son of God? ಓ ಮನುಷ್ಯ ಕುಮಾರೇ, ನಾನು ನಿಮಗೆ ಏನ್ ಮಾಡಬೇಕಾಗಿದೆ? Amen. Hallelujah. Hallelujah. Why are you tormenting us? ನೀವು ಯಾಕೆ ನಮ್ಮನ್ನ ಹಿಂಸೆ Why are ಪಡಿಸ್ತಿದ್ದೀರಾ? you tormenting us? ನೀವು ಯಾಕೆ ನನ್ನ ಹಿಂಸೆ I ಪಡಿಸ್ತಿದ್ದೀರಾ? tell you something. ನಿಮಗೆ ನಾನು ಹೇಳ್ತೇನೆ, Amen. If death torments us, ಮರಣವು ನಮಗೆ ಕಷ್ಟ ಪಡಿಸ್ತಾ ಇದ್ರೆ, ಮರಣವು ನಮ್ಮನ್ನ ಹಿಂಸೆ ಪಡಿಸ್ತಾ ಇದ್ರೆ, Amen, I tell you something. ನಿಮಗೆ ನಾನು There ಹೇಳ್ತೇನೆ, is one more spirit that will torment the spirit of death. ಇನ್ನೊಂದು ಆತ್ಮ ಇದೆ, ಅದು ಮರಣದ ಆತ್ಮವನ್ನೇ ಹಿಂಸೆ ಪಡಿಸುತ್ತೆ. அதுதான் எங்களுடைய பரிசுத்த ஆவியானவர். ಅದೇ ನಮ್ಮ ಪವಿತ್ರ ಆತ್ಮನು. That is the Holy Spirit. ಅದೇ ಪವಿತ್ರ How ಆತ್ಮನು. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Whatever spirit that are tormenting you, ಯಾವ ಒಂದು ಆತ್ಮವು ಕೂಡ, ಯಾವ ಆತ್ಮವು ನಿಮ್ಮನ್ನು ಹಿಂಸೆ ಪಡಿಸ್ತಾ ಇದ್ರೇನು ಕೂಡ, whatever spirit that are bothering your life, ನಿಮ್ಮ ಜೀವನದಲ್ಲಿ ಯಾವ ಒಂದು ಆತ್ಮವು ಅದು ನಿಮ್ಮನ್ನು ಕಷ್ಟಪಡಿಸ್ತಾ ಇದ್ರೇನು I ಕೂಡ, tell you, ನಿಮಗೆ ನಾನು there ಹೇಳ್ತೇನೆ, is one more spirit. ಇನ್ನೊಂದು ಆತ್ಮ ಇದೆ. That is the spirit of the Most High God. ಅದೇ ಉನ್ನತವಾದ ದೇವರ ಆತ್ಮ. That can destroy every powers of the enemy. ಆ ಒಂದು ಆತ್ಮ ಎಲ್ಲಾ ವೈರಿಯ ಕಾರ್ಯಗಳನ್ನು ನಾಶ ಮಾಡುತ್ತೆ. Jesus never even opened his mouth yet. ಯೇಸು ಸ್ವಾಮಿ ಇನ್ನು ತನ್ನ ಬಾಯನ್ನು ತೆರೀಲೇ ಇಲ್ಲ. He just came to the ಅವರು shore. ಆಚೆ ದಡಕ್ಕೆ ಬಂದ್ರು ಅಷ್ಟೇ. And the demons are screaming, why have you come here, son of God? ಅಲ್ಲಿ ದುರಾತ್ಮಗಳೆಲ್ಲ ಕಿರಿಸ್ತಾ ಇದೆ, ದೇವಕುಮಾರನೇ, ಮನುಷ್ಯ ಕುಮಾರನೇ, ನೀವು ಯಾಕಿಲ್ಲಿ ಬಂದಿದ್ದೀರಾ? Amen. Why are you here? ನೀವು ಯಾಕಿಲ್ಲಿ Why ಬಂದಿದ್ದೀರಾ? are you tormenting us? ನೀವು ಯಾಕೆ ನಮ್ಮನ್ನ ಹಿಂಸೆ Amen. ಪಡಿಸ್ತಿದ್ದೀರಾ? Do you know what Jesus said? ಯೇಸು ಸ್ವಾಮಿ ಉತ್ತರ ಏನಾಗಿತ್ತು What's ಗೊತ್ತಾ? your name? ನಿನ್ನ ಹೆಸರೇನು? What's your name? ನಿನ್ನ ಹೆಸರೇನು? Do you know what the demon ಆ said? ದುರಾತ್ಮ ಏನು ಉತ್ತರ ಕೊಡ್ತು Amen. ಗೊತ್ತಾ? How shall we say that? ನಾವು ಅದನ್ನು ಹೇಗೆ ಹೇಳುದು? We are legion. ನಾವು ಒಂದು ದಂಡಿದ್ದೇವೆ. Amen. Hallelujah. Hallelujah. We are legion. ನಾವು ಒಂದು ದಂಡಿದ್ದೇವೆ. I tell you something. ನಿಮಗೆ ನಾನು ಹೇಳ್ತೇನೆ, The word legion means, ಆ ದಂಡು ಅನ್ನೋದ ಪದದ ಅರ್ಥ amen, 6,000. 6,000. Hallelujah. Hallelujah. In one man, ಒಂದು ವ್ಯಕ್ತಿ ಒಳಗೆ 6,000 demons were inside. 6,000 ದುರಾತ್ಮಗಳಿತ್ತು. Amen. Just imagine. ನೆನೆಸಿ, Amen. It is nothing but hell. ಅದು ಏನು ಅಲ್ಲ, ನರಕವ. Amen. The Bible says, ಸತ್ಯವೇದ ಹೇಳುತ್ತೆ, amen, that demons screamed. ಆ ದುರಾತ್ಮಗಳು ಹಾಗೆ ಕಿರ್ಚಿದವು. Amen. Jesus asked, who are you? ಯೇಸು ಸ್ವಾಮಿ ಕೇಳ್ತಾರೆ, ಯಾರು ನೀವು? They said, we are 6,000 inside. ಅವುಗಳು ಹೇಳ್ತವೆ, ನಾವು ಒಳಗೆ 6,000 ಇದ್ದೇವೆ. 6,000 inside. ನಾವು ಒಳಗೆ 6,000 ಇದ್ದೇವೆ. Jesus never casted out the demons suddenly. ಯೇಸು ಸ್ವಾಮಿ ಅಲ್ಲಿ ದುರಾತ್ಮಗಳನ್ನು ಓಡಿಸಲೇ ಇಲ್ಲ. Amen. Sudden ಆಗಿ ಓಡಿಸಲಿಲ್ಲ. ಅವರು ಸಡನ್ ಆಗಿ ಓಡಿಸಲೇ ಇಲ್ಲ. He was standing in front of that person. ಯೇಸು ಸ್ವಾಮಿ ಆ ವ್ಯಕ್ತಿಯ ಮುಂದೆ ನಿಂತಿದ್ರು. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, they couldn't tolerate, amen, that presence. ಆ ಪ್ರಸನ್ನತೆಯನ್ನು ಆ ದುರಾತ್ಮಗಳು ತಡ್ಕೊಳಕ್ ಆಗ್ತಿರ್ಲಿಲ್ಲ. Because the person who is standing in front of that person is, amen, a life giver. ಯಾಕಂದ್ರೆ ಆ ದುರಾತ್ಮ ಪೀಡಿತ ವ್ಯಕ್ತಿಯ ಮುಂದೆ ಒಂದು ವ್ಯಕ್ತಿ ನಿಂತಿದ್ರಲ್ಲ, ಅವರು ಜೀವವನ್ನು ಕೊಡುವ ಆತನು. ಎಷ್ಟು ಜನ ಆಮೆನ್ ಅಂತೀರಾ? Amen. ಅವರ ಜೀವನ ಇರದ, ಆತನು ಜೀವವಾಗಿದ್ರು. He was life. ಆತನೇ ಜೀವ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. Hallelujah. Hallelujah. Jesus said, ಯೇಸು ಸ್ವಾಮಿ ಹೇಳಿದ್ರು, I am the life. ನಾನೇ ಜೀವವು. Hallelujah. Hallelujah. No demon could stand in front of Jesus. ಯಾವ ದುರಾತ್ಮವು ಕೂಡ ಯೇಸು ಸ್ವಾಮಿಯ ಮುಂದೆ ನಿಲ್ಲಲು ಸಾಧ್ಯ
ಸಾಧ್ಯವೇ ಇರಲಿಲ್ಲ. Amen. I tell you something. ನಿಮಗೆ ನಾ ಹೇಳ್ತೇನೆ, You know what Jesus said? ಯೇಸು ಸ್ವಾಮಿ ಏನ್ ಹೇಳಿದ್ರು ಗೊತ್ತಾ? Amen. What is your name? ನಿನ್ನ ಹೆಸರೇನು? Amen. It said 6,000 demons. 6,000. ಅದು ಹೇಳ್ತು 6,000 ದುರಾತ್ಮಗಳು. Hallelujah. Amen. Those demons, amen, requested Jesus. ಆ ದುರಾತ್ಮಗಳು ಯೇಸು ಸ್ವಾಮಿನ ಬೇಡ್ಕೊಳ್ತಿವೆ. Amen. Please send us to that pig herd. ದಯವಿಟ್ಟು ಅಲ್ಲಿರುವಂತ ಆ ಒಂದು ಗುಂಪು ಹಂದಿಗಳ ಗುಂಪಿಗೆ ನಮ್ಮನ್ನು We ಓಡಿಸಿ. want to just move into that swine herd. ನಾವು ಆ ಒಂದು ಹಂದಿಯ ಗುಂಪಿಗೆ ನಮ್ಮನ್ನು ಓಡಿಸಿ. Amen. Jesus said go. ಯೇಸು ಸ್ವಾಮಿ ಹೇಳಿದ್ರು ಹೋಗು. When Jesus said go, ಯೇಸು ಸ್ವಾಮಿ ಹೇಳಿದ್ರು ಹೋಗು all ಅಂತ. the 6,000 demons entered into that 2,000 pigs. ಆ ಒಂದು 6,000 ದುರಾತ್ಮಗಳಲ್ಲಿದ್ದ 2,000 ಹಂದಿಗಳ ಒಳಗೆ ನುಗ್ಗಿ. Hallelujah. Hallelujah. There were 2,000 pigs there. ಅಲ್ಲಿ 2,000 ಹಂದಿಗಳಿದ್ವು. And these 6,000 demons entered into that herd. ಈ ಒಂದು 6,000 ದುರಾತ್ಮ ಅಲ್ಲಿ ಇರುವ 2,000 ಹಂದಿಗಳ ಒಳಗೆ ನುಗ್ಗಿ. Amen. Do you know what the Bible says? ಸತ್ಯವೇದ ಏನ್ ಹೇಳುತ್ತೆ ಗೊತ್ತಾ? Immediately the whole herd went into the river and they died. ತಕ್ಷಣವೇ ಅಲ್ಲಿದ್ದ 2,000 ಹಂದಿಗಳ ಗುಂಪು ಹೋಗಿ ಹಾಗೆ ನದಿ ಒಳಗೆ ಬಿದ್ದು ಸತ್ತೋದವು. Hallelujah. ஒரு மனுஷனுக்குள்ள 6,000 பேய் இருந்தது. ಒಂದು ವ್ಯಕ್ತಿಯ ಒಳಗೆ 6,000 ದುರಾತ್ಮ. ஆனால் அந்த 2,000 பன்னிகளுக்குள்ள அந்த போன போது ಅದು 2,000 ಹಂದಿಗಳ ಒಳಗೆ ಹೋದಾಗ they all committed suicide. ಅವು ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು They ಸತ್ತೋದವು. all drowned in the water. ಅವೆಲ್ಲ ನೀರಿನಲ್ಲಿ ಮುಳುಗಿ ಸತ್ತೋದವು. I tell you something. ನಿಮಗೆ ನಾ ಹೇಳ್ತೇನೆ, What kind of spirit it was? ಇದು ಎಂತ ರೀತಿಯ ದುರಾತ್ಮ. Those amen evil amen those swine couldn't amen have that evil spirit for 1 hour. ಆ ಒಂದು ಹಂದಿಗಳು ಒಂದು ತಾಸು ಕೂಡ ದುರಾತ್ಮವನ್ನು ಹಿಡ್ಕೊಳಕ್ ಆಗಲಿಲ್ಲ. Because that spirit were the spirit of death. ಯಾಕಂದ್ರೆ ಆ ದುರಾತ್ಮಗಳು ಅದು ಮರಣದ ದುರಾತ್ಮವಾಗಿತ್ತು. When that spirit came into that swine, ಅದು ಆ ದುರಾತ್ಮ ಹಂದಿಯ ಒಳಗೆ ಹೋದಾಗ amen, immediately they all went into the waters and died. ತಕ್ಷಣವೇ ಅವೆಲ್ಲ ನೀರೊಳಗೆ ಬಿದ್ದು ಸತ್ತೋದವು. Amen. But I tell you something. ಬಟ್ ನಿಮಗೆ ನಾ ಹೇಳ್ತೇನೆ, Amen. When that 6,000 demon was controlling this one man, ಆ 6,000 ದುರಾತ್ಮವು ಒಂದು ವ್ಯಕ್ತಿಯನ್ನು ಆಳ್ವಿಕೆ ಮಾಡುವಾಗ amen, this demon would take him to the tombs. ಈ ಒಂದು ದುರಾತ್ಮಗಳು ಆ ವ್ಯಕ್ತಿಯನ್ನು ಹಾಗೆ ಸಮಾಧಿಗೆ ಎಳ್ಕೊ ಹೋಗ್ತಾ ಇದ್ವು. These demons would make him to cut himself. ಆ ದುರಾತ್ಮಗಳು ಹಾಗೆ ಮೈಯೆಲ್ಲಾತ ಕುಯ್ಕೊಳ್ಳುವ ರೀತಿಯಲ್ಲಿ ಮಾಡ್ತಾ ಇದ್ವು. Amen. But ಆದ್ರೆ he wasn't dying ಅದು ಸಾಯ್ತಿರ್ಲಿಲ್ಲ. because God's plan was upon his life. ಯಾಕಂದ್ರೆ ಆತನ ಜೀವನದ ಮೇಲೆ ದೇವರ ಒಂದು ಕಾರ್ಯವು ಇತ್ತು. I tell you something. ನಿಮಗೆ ನಾ There ಹೇಳ್ತೇನೆ, is some people here. ಇಲ್ಲಿ ಕೆಲವೊಬ್ಬರು ಇದ್ದೀರಾ, Amen. You are amen inspired always to amen kill yourself. ಯಾವಾಗ್ಲೂ ನಾನು ಹಾಗೆ ಸತ್ತೋಗ್ಬಿಡ್ಬೇಕಂತಾನೆ ಯೋಚನೆ ಮಾಡ್ತಾ ಇರ್ತೀರಾ. Amen. Every day you confess it. ಪ್ರತಿ ದಿನ ಅರಿಕೆ ಮಾಡ್ತಿದ್ದೀರಾ. Whenever you are angry, ನೀವು ಕೋಪ ಬಂದಾಗಲೆಲ್ಲ this demon makes you to tell that. ಈ ದುರಾತ್ಮ ನೀವು ಹಾಗೆ ಹೇಳ್ಬೇಕಂತ ಮಾಡ್ತಾನೆ It ಇದೆ. makes you to confess ನೀವು it. ಅರಿಕೆ ಮಾಡುವಾಗೇನೆ ಮಾಡ್ತಾ ಇದೆ. ನಾ ಬಾಳಕೂಡದು, ನಾ ಸತ್ತರನು, ನಾ ಬದುಕಬಾರ್ದು, ನಾ ಸತ್ತೋಗ್ಬೇಕು. ನಾ ಸತ್ತಾದ ಅವನಿಗೆ ಬುದ್ಧಿ ಬರು. ನಾ ಸತ್ರೇನೆ ನಿನಗೆ ಬುದ್ಧಿ I ಬರೋದು. tell you, this is the work of the enemy. ನಿಮಗೆ ನಾ ಹೇಳ್ತೇನಲ್ಲ, ಇದು ದುರಾತ್ಮನ ಕಾರ್ಯ. Amen. I tell you, ನಿಮಗೆ ನಾ ಹೇಳ್ತೇನೆ, if I wouldn't have come here today, ಇವತ್ತು ನಾ ಇಲ್ಲಿ ಬಂದಿರ್ಲಿಲ್ಲ ಅಂದಿದ್ರೆ I tell you, ನಿಮಗೆ ನಾ ಹೇಳ್ತೇನೆ, amen, your life would have been gone by some days. ನಿನ್ನ ಜೀವನ ಇನ್ನು ಸ್ವಲ್ಪ ದಿನದಲ್ಲಿ ಹೋಗ್ಬಿಡ್ತಿತ್ತು. I'm not telling you that I am such a powerful person, ನಾ ಅಷ್ಟು ಬಲವುಳ್ಳ ವ್ಯಕ್ತಿಯು ಅಂತ ನಾನು ಏನು ಹೇಳ್ತಿಲ್ಲ. but I want to tell you there is a God who knows you. ಆದ್ರೆ ನಿಮಗೆ ನಾ ಹೇಳ್ತಿದ್ದೇನೆ, ನಿನ್ನನ್ನು ತಿಳಿದಿರುವಂತ ದೇವರೊಬ್ಬರಿದ್ದಾರೆ. There is a God who is speaking to your heart. ನಿನ್ನ ಹೃದಯಕ್ಕೆ ನೇರಾಗಿ ಮಾತಾಡುವಂತ ದೇವರೊಬ್ಬರಿದ್ದಾರೆ. Amen. God is telling you, ದೇವರು ನಿನಗೆ ಹೇಳುತ್ತಿದ್ದಾರೆ, amen, I am the life. ನಾನೇ ಜೀವವು, I am the life. ನಾನೇ ಜೀವವು. I tell you, ನಿಮಗೆ ನಾ ಹೇಳ್ತೇನೆ, whatever problem comes, you are not able to amen overcome it. ಅಯ್ಯೋ ಬರುವಂತ ಸಮಸ್ಯೆಗಳು ನಿನ್ನ ದಾಟಿ ಹೊರಬರಕ್ ಆಗ್ತಾ You ಇಲ್ವಾ? are feeling like better to die, better to die, better to die. ಅಯ್ಯೋ ಸತ್ರೆ ಮೇಲೂ ಅನ್ನಿಸ್ತಿದೀಯಾ? But God is telling you, ಆದ್ರೆ ದೇವರು ನಿನಗೆ I ಹೇಳುತ್ತಿದ್ದಾರೆ, have come to destroy that spirit of death. ಆ ಒಂದು ಮರಣದ ದುರಾತ್ಮವನ್ನು ನಾಶಪಡಿಸುವುದಕ್ಕಾಗಿಯೇ ನಾ ಬಂದಿದ್ದೇನೆ. John chapter 10 verse 10 says, ಯೋವಾನ 10:10 the ಬರೆಯಲ್ಪಟ್ಟಿದೆ, Son of Man came to give you abundant life. ಮನುಷ್ಯ ಕುಮಾರನು ಸಮೃದ್ಧಿಯಾದ ಜೀವನವನ್ನು ಕೊಡುವುದಕ್ಕಾಗಿಯೇ ಬಂದನು. Amen. You need not to end up your life, my dear brother. ನೀನು ನಿನ್ನ ಜೀವನಗಳನ್ನು ಅಂತ್ಯ ಮಾಡಿಕೊಳ್ಳುವುದು ಬೇಕಿಲ್ಲ ಸಹೋದರನೇ. Amen. You need not to end your life, my dear sister. ನಿನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ಳುವುದು ಬೇಕಿಲ್ಲ ಸಹೋದರಿಯೇ. Your God is so powerful, he can end your problems. ನಿನ್ನ ದೇವರು ಎಷ್ಟು ಬಲಶಾಲಿ ಅಂದ್ರೆ ನಿನ್ನ ಸಮಸ್ಯೆಗೆ ಒಂದು ಮುಕ್ತಾಯವನ್ನು ಇಡುವ ಆತನು. Amen. In Christ, ಕ್ರಿಸ್ತನಲ್ಲಿ you can be a new creation. ನೀವು ಒಂದು ಹೊಸ You ಸೃಷ್ಟಿಯಾಗಿರಬಹುದು. can be a new creation. ನೀವು ಹೊಸ ಸೃಷ್ಟಿಯಾಗಿರಬಹುದು. John chapter 11 verse 25 says, ಯೋವಾನ 11:25 ಬರೆಯಲ್ಪಟ್ಟಿದೆ, Jesus said, I am the resurrection and life. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ Whatever ಆಗಿದ್ದೇನೆ. things has happened in your life, ನಿನ್ನ ಜೀವನದಲ್ಲಿ ಏನೇ ಕಾರ್ಯಗಳಾಗಿದ್ರೇನು, amen, it may be dead like
situation. ಅದು ಮರಣದ ರೀತಿಯಾದ But ಪರಿಸ್ಥಿತಿಗಳಾಗಿರಬಹುದು. God says, I will resurrect him. ಆದ್ರೆ ದೇವರು ಹೇಳುತ್ತಿದ್ದಾರೆ, ನಾನು ಪುನರುತ್ಥಾನವನ್ನು ಉಂಟು I will ಮಾಡುತ್ತೇನೆ, resurrect him. ನಾನು ಪುನರುತ್ಥಾನವನ್ನು I ಉಂಟು will bring ಮಾಡುತ್ತೇನೆ. back, amen, life to the problem, life to the situations where you are struggling with. ನೀ ಕಷ್ಟಪಟ್ಟು ಸಿಕ್ಕಾಕೊಂಡಿರುವಂತ ಪರಿಸ್ಥಿತಿಗಳಲ್ಲಿ ನಾನು ಜೀವವನ್ನು ಉಂಟು I ಮಾಡುತ್ತೇನೆ. can change your, amen, situation. ನಿನ್ನ ಪರಿಸ್ಥಿತಿಗಳನ್ನು ನಾ I can ಬದಲಾಯಿಸುತ್ತೇನೆ. change your atmosphere. ನಿನ್ನ ಒಂದು ಅಟ್ಮಾಸ್ಫಿಯರ್ ಅನ್ನೇ ನಾ I can ಬದಲಾಯಿಸ್ತೇನೆ. change your mind. ನಿನ್ನ ಮನಸ್ಸನ್ನು ನಾ I can ಬದಲಾಯಿಸ್ತೇನೆ. change your enemy's mind. ನಿನ್ನ ವೈರಿಯ ಮನಸ್ಸನ್ನೇ ನಾ ಬದಲಾಯಿಸ್ತೇನೆ. You need not to quit. ನೀನು ಮುಕ್ತಾಯ ಮಾಡ್ಕೊಳ್ಳೋದು You ಬೇಕಿಲ್ಲ. need not to die. ನೀನು ಸಾಯೋದು ಬೇಕಿಲ್ಲ. Amen. Suicide is not, amen, God's plan. ಆತ್ಮಹತ್ಯೆ ಅದು ದೇವರ ಯೋಜನೆನೇ ಅಲ್ಲ. Amen. God's plan is that you will be a blessing to the millions. ದೇವರ ಒಂದು ಕಾರ್ಯವೇ ನಿನ್ನ ಜೀವನದಲ್ಲಿ ನೀ ಸಾವಿರಾರು ಜನರಿಗೆ What ಆಶೀರ್ವಾದವಾಗಿರುವಂತದ್ದು. did God do with that man? ಆ ಒಂದು ವ್ಯಕ್ತಿಗೆ ದೇವರು ಏನು ಮಾಡಿದ್ರು? Jesus said, ಯೇಸು ಸ್ವಾಮಿ I ಹೇಳ್ತಾರೆ, will not enter into this city, but you enter into the city and preach the gospel to every ನಾನು ಈ creature. ಒಂದು ಪಟ್ಟಣಕ್ಕೆ ಒಳಗಿನ ಪ್ರವೇಶ ಮಾಡುವುದಿಲ್ಲ, ಆದ್ರೆ ನೀನು ಈ ಪಟ್ಟಣಕ್ಕೆ ಹೋಗಿ ಮೂಲೆ ಮೂಲೆಯಲ್ಲೂ ಪ್ರಸಂಗ ಮಾಡು. Tell everyone that I am alive. ಪ್ರತಿ ಒಬ್ಬರಿಗೂ ಹೇಳು, ನಾನು ಇನ್ನೂ ಜೀವಂತವಾಗಿದ್ದೇನೆ. Amen. Go and tell that you are alive and people will believe that I am alive. ಹೋಗಿ ಜನರಿಗೆ ಹೇಳು, ನಾ ಬದುಕಿದ್ದೇನೆ ಅಂತ. ಆ ಜನರು ನನ್ನನ್ನು ನಂಬುತ್ತಾರೆ. Go and speak with them, amen, softly. Then they will understand that you are alive because God touched you. ಹೋಗಿ ನೀ ನಿಧಾನಕ್ಕೆ ಜನರ ಬಳಿ ಮಾತಾಡು, ಆಗ ಜನರಿಗೆ ಅರ್ಥ ಆಗತ್ತೆ ದೇವರು ನಿನ್ನನ್ನು ಮುಟ್ಟಿದ್ದಾರಂತ. How many of you are understanding what I am telling you? ಎಷ್ಟು ಜನಕ್ಕೆ ನಾ ಹೇಳುವುದು ಅರ್ಥ ಆಗ್ತಿದೆ? Amen. Today, ಇವತ್ತು amen, God is going to defeat the power of death here. ದೇವರು ಇವತ್ತು ಮರಣದ ಆತ್ಮವನ್ನು ಇಲ್ಲಿ ಸೋಲಿಸಲಿದ್ದಾರೆ ಅಂತೀರಾ? Amen. When life is in us, ನಮ್ಮ ಒಳಗೆ ಜೀವವು ಇರುವಾಗ, when Christ is in us, ಕ್ರಿಸ್ತನು ನಮ್ಮ ಒಳಗಿರುವಾಗ, no death can touch us. ಯಾವ ಮರಣವು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. death can touch us. ಯಾವ ಮರಣವು ಮುಟ್ಟಲು ಸಾಧ್ಯವಿಲ್ಲ. My dear people of God, ನನ್ನ ಪ್ರಿಯ ದೇವ ಜನರೇ, amen, are you hearing that voice again and again that says to you, better you die? ಅಯ್ಯೋ ನೀ ಸೆತ್ತೋಗು ಅನ್ನುವಂತ ಸ್ವರ ತಿರ್ಗಾ ನೀವು ಕೇಳ್ತಾನೆ ಇದ್ದೀರಾ? Amen. Are you crying day and night? ರಾತ್ರಿ ಹಗಲು ಅಳ್ತಾ ಇದ್ದೀರಾ? Are you, amen, hurting yourself? ನಿಮ್ಮನ್ನೇ ನೀವು ಗಾಯಪಡಿಸ್ಕೊಳ್ತಾ ಇದ್ದೀರಾ? Amen. Are you, amen, stop taking tablets which are very, amen, useful for your health? ನಿಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುವಂತ ಆ ಒಂದು ಔಷಧಿಯನ್ನೇ ತಗೊಳ್ಳದೆ ಬಿಟ್ಬಿಟ್ಟಿದ್ದೀರಾ? Amen. Because you want to die. ಯಾಕಂದ್ರೆ ನೀವು ಸಾಯ್ಬೇಕಂತಿದ್ದೀರಾ? Amen. Today the Holy Spirit is talking to you. ಇವತ್ತು ಪವಿತ್ರಾತ್ಮನು ನಿಮ್ಮ ಬಳಿ The ಮಾತಾಡುತ್ತಿದ್ದಾರೆ. Holy Spirit is talking to you. ಪವಿತ್ರಾತ್ಮನು ನಿಮ್ಮ ಬಳಿ The Holy ಮಾತಾಡುತ್ತಿದ್ದಾರೆ. Spirit wants to change your situation. ಪವಿತ್ರಾತ್ಮನು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು You are ಬಯಸುತ್ತಾರೆ. saying to God, ನೀ ದೇವರಿಗೆ ಹೇಳ್ತಿದ್ಯಾ? amen, I don't want to hear this, Lord. ಅಯ್ಯೋ ದೇವರೇ, ನಾ ಇದನ್ನು I ಕೇಳಲೇಬಾರದು. don't want to hear these accusations. ಈ ಒಂದು ಕೆಟ್ಟ ಕಾರ್ಯಗಳು ನನ್ನ ಮೇಲೆ ಹಾಕಿದಾರಲ್ಲ, ಅದನ್ನು ಕೇಳಲೇಬಾರದು. Amen. Hallelujah. Hallelujah. I don't want to hear these painful words. ಈ ಒಂದು ನೋವಿನ ಮಾತುಗಳನ್ನು ನಾ ಕೇಳಲೇಬಾರದು. Amen. It is better that I die. ಅಯ್ಯೋ ನಾ ಸಾಯದೆ ಮೇಲು. Amen. If I die, people will understand. ನಾ ಸೆತ್ತರೆ ಜನರಿಗೆ ಅರ್ಥ ಆಗತ್ತೆ. I tell you, nothing is going to happen if you die. ನಿಮಗೆ ಹೇಳ್ತೇನಲ್ಲ, ನೀವು ಸೆತ್ತರೆ ಏನೂ ಆಗಲ್ಲ. Amen. But if you live, ಆದ್ರೆ ನೀವು ಬದುಕಿದ್ರೆ the Lord will bring your righteousness like a daylight. ದೇವರು ನಿನ್ನ ನೀತಿಯನ್ನು ಒಂದು ಹಗಲಿನ ಬೆಳಕಿನ ರೀತಿಯಲ್ಲಿ ಪ್ರಕಟಪಡಿಸುತ್ತಾರೆ. Hallelujah. Hallelujah. ಎತ್ತನೆ ಬೇರೆ ನೋಡು ಸೇರಿದ ಆಮೆನ್ சொல்றேன். ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? Amen. Hallelujah. Hallelujah. Amen. I want to tell you how God is going to do it now. ಈಗ ದೇವರು ಅದನ್ನು ಹೇಗೆ ಮಾಡ್ತಾರೆ ಅಂತ ಹೇಳಲು ಬಯಸ್ತೇನೆ. Amen. Before that, I want to tell you how this is going to happen. ಅದಕ್ಕಿಂತ ಮುಂಚೆ ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ಹೇಳ್ತೇನೆ. Amen. The man who was possessed with the, amen, legion. ಇಲ್ಲಿ ಒಂದು ದಂಡು ಆ ಒಂದು 6,000 ದವಪೀಡಿತ ಆ ಒಂದು ವ್ಯಕ್ತಿಯು, Amen. He had 6,000 demons in him. ಆತನ ಒಳಗೆ 6,000 ದುರಾತ್ಮಗಳು. Amen. Just think about 6,000, amen, demons of death inside one man. ನೆನೆಸಿ, ಒಂದು ವ್ಯಕ್ತಿಯ ಒಳಗೆ 6,000 ಮರಣದ ದುರಾತ್ಮಗಳು. Amen. No person could do anything. ಯಾವ ವ್ಯಕ್ತಿನೂ ಯಾರು ಏನು ಮಾಡಕ್ Listen ಆಗ್ತಿರ್ಲಿಲ್ಲ. to me. I tell you something. ನಿಮಗೆ ನಾನು ಹೇಳ್ತೇನೆ, When ಗಮನಿಸಿ. this kind of attack comes upon one's life, ಈ ರೀತಿಯಾದ ಒಂದು ಕಾರ್ಯಗಳು ಒಬ್ಬನ ಜೀವನದ ಮೇಲೆ ಬರುವಾಗ, amen, there is no use of trying anything. ಆತ ಏನ್ ಪ್ರಯತ್ನ ಮಾಡಿದ್ರೇನು ಕೂಡ ವ್ಯರ್ಥಾನೆ. Your plans, your schedules, your prayer, everything goes in vain. ನಿನ್ನ ಪ್ರಾರ್ಥನೆ, ನಿನ್ನ ಪ್ಲಾನ್, ನಿನ್ನ ಶೆಡ್ಯೂಲ್ ಎಲ್ಲ ವ್ಯರ್ಥಾನೆ. Amen. For a meantime it will be you, amen, little peaceful, but it is not a permanent solution anyway. ಅದೇನೋ ಒಂದು ಸ್ವಲ್ಪ ಹೊತ್ತು ನಿನಗೆ ಸಮಾಧಾನ ಉಂಟು ಮಾಡಬಹುದು, ಅದು ತಾತ್ಕಾಲಿಕ ಅಷ್ಟೇ. But I tell you ಆದ್ರೆ something. ನಿಮಗೆ ನಾವು ಒಂದು ಹೇಳ್ತೇನೆ. Amen. When you look, amen, into the Bible, ನೀವು ಸತ್ಯವೇದವನ್ನು ನೋಡುವಾಗ, amen, when you look at, amen, 26th chapter of Matthew, ಮತ್ತಾಯ
26ನೇ ಅಧ್ಯಾಯವನ್ನು 26ನೇ ಅಧ್ಯಾಯವನ್ನು ನೋಡುವಾಗ Amen. The Bible says ಸತ್ಯವೇದ ಹೇಳುತ್ತೆ Jesus went to the Gethsemane. ಯೇಸು ಸ್ವಾಮಿ ಗೆತ್ಸಮನೆಗೆ ಹೋದರು. Amen. Hallelujah. Hallelujah. It was his last hours. ಆತನ ಕೊನೆಯ ಕ್ಷಣಗಳಾಗಿತ್ತು. Hallelujah. Hallelujah. Where he had to be arrested by the wicked people. ಅಲ್ಲಿ ಕೆಟ್ಟ ಜನರ ಮೂಲಕ ಆತ ಅರೆಸ್ಟ್ ಆಗಬೇಕಾಗಿತ್ತು. Amen. You go and read it later at home. ಹೋಗಿ ಮನೆಯಲ್ಲಿ ಅದನ್ನು ಓದಿ. When Jesus went to the garden of Gethsemane. ಯೇಸು ಸ್ವಾಮಿ ಗೆತ್ಸಮನೆ ತೋಟಕ್ಕೆ ಹೋದಾಗ Amen. The Bible says ಸತ್ಯವೇದ ಹೇಳುತ್ತೆ Amen. He was praying. ಆತ ಅಲ್ಲಿ ಪ್ರಾರ್ಥಿಸುತ್ತಿದ್ರು. Suddenly a multitude came to arrest Jesus. ತಕ್ಷಣವೇ ಯೇಸು ಸ್ವಾಮಿಯನ್ನು ಹಿಡಿಯುವುದಕ್ಕೆ ಅಲ್ಲಿ ದೊಡ್ಡ ಗುಂಪು ಬಂತು. ನಾನು ಸೊನ್ನದು ಕೇಳಿದ್ರಿಂಗ್ಲಾ? ಹೇಳೋದು ಅರ್ಥ ಆಗ್ತಿದೆಯಾ? Hallelujah. Hallelujah. The Bible says ಸತ್ಯವೇದ ಹೇಳುತ್ತೆ Amen. When multitude came to arrest Jesus. ಯೇಸು ಸ್ವಾಮಿಯನ್ನು ಹಿಡಿಯುವುದಕ್ಕೆ ದೊಡ್ಡ ಗುಂಪು ಬಂದಾಗ Amen. Suddenly Peter took a knife. ತಕ್ಷಣವೇ ಅಲ್ಲಿ ಪೇತ್ರನ ಒಂದು ಕತ್ತಿಯನ್ನು ತಗೊಳ್ತಾನೆ. And he cut the ear of a high priest servant. ಅಲ್ಲಿ ಒಂದು ಆ ಮಹಾಯಾಜಕನಿಗೆ ಸೇವೆ ಮಾಡುವವನ ಒಬ್ಬನ ಕಿವಿಯನ್ನು ಕತ್ತರಿಸಿಬಿಡ್ತಾನೆ. Amen. Hallelujah. Hallelujah. When he cut the ear of that high priest servant. ಆ ಮಹಾಯಾಜಕನ ಸೇವಕನ ಕಿವಿಯನ್ನು ಕತ್ತರಿಸಿದಾಗ Amen. Suddenly Jesus says ತಕ್ಷಣವೇ ಯೇಸು ಸ್ವಾಮಿ ಹೇಳ್ತಾರೆ Amen. Peter, take away your knife. ಪೇತ್ರನೇ ಆ ಒಂದು ಚಾಕುವನ್ನು ನೀ ಹಾಗೆ ಎತ್ತಿ. Amen. Because those who hold a sword will die with that sword. ಯಾಕಂದ್ರೆ ಖಡ್ಗವನ್ನು ಹಿಡಿಯುವವನು ಕತ್ತಿಯನ್ನು ಹಿಡಿಯುವವನು ಕತ್ತಿಯ ಮೂಲಕನೇ ಸಾಯ್ತಾನೆ. Hallelujah. Hallelujah. And Jesus said ಯೇಸು ಸ್ವಾಮಿ ಹೇಳಿದ್ರು Amen. Amen. It's not good to hold this knife in your hand. ಕೈಯಲ್ಲಿ ಕತ್ತಿ ಹಿಡಿಯುವಂತದ್ದು ಒಳ್ಳೆಯದೇ ಅಲ್ಲ. Amen. And he said to his disciples ತನ್ನ ಶಿಷ್ಯರನ್ನು ನೋಡಿ ಹೇಳಿದ್ರು Amen. Don't you think if I pray to the Father in heaven, ನಾನು ಪರಲೋಕದ ತಂದೆಯನ್ನು ನೋಡಿ ಪ್ರಾರ್ಥಿಸಿದ್ರೆ Amen, God will send me 12 legions of angels. ದೇವರು ನನಗೆ 12 ಆ ಒಂದು ದಂಡಷ್ಟು ದೇವದೂತರನ್ನು ನನಗೆ ಕಳಿಸ್ತಾರೆ. Amen. சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? What was Jesus nearing to? ಯೇಸು ಸ್ವಾಮಿ ಯಾವದ ಹತ್ರದಲ್ಲಿ He ಹೋಗ್ತಿದ್ದಾರೆ? was nearing to his death. ಆತನು ತನ್ನ ಮರಣದ ಹತ್ರ The ಹೋಗ್ತಿದ್ದಾರೆ. arrest of Jesus was to kill him. ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿದೆ ಅಲ್ಲಿ ಕೊಲೆ How many ಮಾಡುವುದಕ್ಕಾಗಿ. of you say amen? ಎಷ್ಟು ಜನ ಆಮೆನ್ ಅಂತೀರಾ? Jesus knew that he is going to die. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಸಾಯ್ತಾರೆ ಅಂತ. Amen. That's why he came to that place. ಅದಕ್ಕಾಗಿ ಆ ಒಂದು ಸ್ಥಳಕ್ಕೆ He ಬಂದಿದ್ರು. knows he is going to be beaten. ಯೇಸು ಸ್ವಾಮಿಗೆ ಗೊತ್ತಿತ್ತು ಆತನನ್ನು ಹೊಡಿತಾರೆ ಅಂತ. Amen. He knows that he is going to be crucified on the cross. ಯೇಸು ಸ್ವಾಮಿಗೆ ಗೊತ್ತಿತ್ತು ಆತನನ್ನು ಶಿಲುಬೆಯಲ್ಲಿ ಹೊಡಿತಾರೆ ಅಂತ. But ಆದರೆ Jesus was silent. ಯೇಸು ಸ್ವಾಮಿಯಲ್ಲಿ ಮೌನವಾಗಿದ್ದಾರೆ. Jesus never took a weapon. ಯೇಸು ಸ್ವಾಮಿ ಯಾವ ಆಯುಧವನ್ನು ತಕೊಳ್ಳಿಲ್ಲ. Jesus never tried to escape from that place. ಯೇಸು ಸ್ವಾಮಿಯ ಸ್ಥಳದಿಂದ ಓಡಿ ಹೋಗಲು ಪ್ರಯತ್ನ ಮಾಡಲಿಲ್ಲ. ಎಲ್ಲರೂ ಗಮನವಾಗಿ ಕೇಳುங்க. ಚೆನ್ನಾಗಿ ಗಮನಿಸಿ. When one of his disciples took a knife, ಅಲ್ಲಿ ಆತನ ಯೇಸು ಸ್ವಾಮಿ ಒಂದು ಶಿಷ್ಯನು ಒಂದು ಕತ್ತಿಯನ್ನು ತಕೊಂಡಾಗ Jesus says, ಯೇಸು ಸ್ವಾಮಿ ಹೇಳ್ತಾರೆ if I pray, ನಾನು ಪ್ರಾರ್ಥಿಸಿದ್ರೆ if I ask my Father, ನನ್ನ ತಂದೆಯನ್ನು ನಾ ಕೇಳಿದ್ರೆ he will not send one legion, he will send 12 legions of angels for ಆತ me. ಒಂದು ದಂಡಿನ ಒಂದು ದೇವದೂತರನ್ನು ಕಳಿಸುವುದಿಲ್ಲ, ಆತ 12 ದಂಡಷ್ಟು ದೇವದೂತರನ್ನು Do you ಕಳಿಸ್ತಾರೆ. know how much is 12 legions, brother? 12 ದಂಡು ಅಂದ್ರೆ ಎಷ್ಟು ಲೆಕ್ಕ ಗೊತ್ತಾ? It is 72,000. 72,000. It's not 6,000, it is 72,000. ಅದು 6,000 ಅಲ್ಲ, 72,000. And Jesus says, amen, my Father will send more than 12 legions. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ 12 ದಂಡಕ್ಕಿಂತ ಹೆಚ್ಚು ದೂತರನ್ನು ನನ್ನ ತಂದೆ Amen. ಕಳಿಸ್ತಾರೆ. It is more than 72,000. ಹಾಗಾದ್ರೆ 72,000ಕ್ಕಿಂತಲೂ ಹೆಚ್ಚೆ. Amen. Hallelujah. Hallelujah. Are you understanding what I am telling you? ಹೇಳುವುದು ಅರ್ಥ ಆಗ್ತಿದೆಯಾ? This is very, very powerful. ಇದು ತುಂಬಾ ಬಲವುಳ್ಳದು. Amen. If a demon can try to control you with 6,000 of its amen servants. ಒಂದು ದುರಾತ್ಮನೆ ಅದು ಒಂದು ವ್ಯಕ್ತಿಯನ್ನು 6,000 ದುರಾತ್ಮಗಳನ್ನು ಇಟ್ಟಿ ಕಷ್ಟಪಡಿಸುತ್ತೆ ಅಂದ್ರೆ Amen. God can bring 72,000 life-giving angels. ಯೇಸು ಸ್ವಾಮಿಯು 72,000 ದೇವದೂತರನ್ನು ಜೀವ ಕೊಡುವಂತ ದೇವದೂತರನ್ನೇ ಕರೆಯುವುದಕ್ಕೆ ಸಾಧ್ಯ. Amen. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. That is the power of heaven. ಅದೇ ಪರಲೋಕದ ಬಲ. If Satan can use 6,000 demons against you to make you die, I tell you, to make you live, God can use 72,000 of angels. ನಿನ್ನನ್ನು ಸಾಯಿಸುವುದಕ್ಕೆ ಒಂದು ದುರಾತ್ಮ 6,000 ದುರಾತ್ಮಗಳನ್ನು ಉಪಯೋಗಿಸುತ್ತೆ ಅಂದ್ರೆ ನಿನ್ನನ್ನು ಬದುಕಿಸುವುದಕ್ಕಾಗಿ
ಬದುಕಿಸುವುದಕ್ಕಾಗಿ ದೇವರು 72,000 ದೇವದೂತರನ್ನು ಉಪಯೋಗಿಸ್ತಾರೆ. When you look at the life of King Hezekiah, ಎಸೇಕಿಯ ರಾಜನ ಜೀವನವನ್ನು ನೋಡುವಾಗ the Bible says ಸತ್ಯವೇದ ಹೇಳುತ್ತೆ, the Syrians come against Hezekiah to kill him. ಎಸೇಕಿಯನ ವಿರೋಧ ಆ ಅರಾಮ್ಯರು ಬರ್ತಾರೆ ಆತನನ್ನು ಕೊಲೆ ಮಾಡುವುದಕ್ಕಾಗಿ. They surrounded the city. ಹಾಗೆ ಆತನ ಪಟ್ಟಣವನ್ನು ಸುತ್ತಿ ನಿಂತಿದ್ದಾರೆ. How many people had come? ಎಷ್ಟು ಜನ ಬಂದಿದ್ರು? 1,80,000. 1,80,000 ಸೈನಿಕರು. ಸತ್ಯವೇದ ಹೇಳುತ್ತೆ, when Hezekiah prayed, ಎಸೇಕಿಯನು ಪ್ರಾರ್ಥಿಸಿದಾಗ God sends one angel. ದೇವರು ಒಂದು ದೂತನನ್ನು ಕಳಿಸ್ತಾರೆ. How many angels? ಎಷ್ಟು ದೂತರು? One angel. ಒಂದು ದೂತ. What that angel did? ಆ ದೂತ ಏನು ಮಾಡ್ದ? That night, ಆ ರಾತ್ರಿ, the war was going to start the next morning. ಮುಂಜಾನೆಯಲ್ಲಿ ಯುದ್ಧವು ಪ್ರಾರಂಭವಾಗಬೇಕು. But that previous night, ಆ ಒಂದು ಇಂದಿನ ರಾತ್ರಿ, one angel came down from heaven and killed 1,80,000 men. ಪರಲೋಕದಿಂದ ಒಂದು ದೂತನು ಇಳಿತಾನೆ. ಆ ದೂತನು 1,80,000 ಸೈನಿಕರನ್ನು ಕೊಲೆ ಮಾಡ್ತಾನೆ. Hallelujah. Hallelujah. Just imagine about 72,000. ಈಗ ನೆನೆಸಿ 72,000 ದೂತರು. I tell you, ನಿಮಗೆ ನಾ ಹೇಳ್ತೇನೆ, இன்னைக்கு உங்களுக்கு நான் உற்சாகப்படுத்துற ஒரு காரியம். ಇವತ್ತು ಉತ್ಸಾಹ ಪಡಿಸುವಂತ ಒಂದು ಕಾರ್ಯ. If Satan wants to take away your life, ಸೈತಾನನು ನಿನ್ನ ಜೀವನವನ್ನು ತಗೊಬಿಡಬೇಕಂತ ಆತ ಪ್ರಯತ್ನ ಪಡ್ತಿದ್ದಾನೆ. God has a plan to make you live 12 times more than the enemy. ವೈರಿಗಿಂತಲೂ 12 ಪಟ್ಟು ನೀ ಹೆಚ್ಚಾಗಿ ಬದುಕಿಸಬೇಕಂತ, ನಿನ್ನನ್ನು ಬದುಕಿಸಬೇಕಂತ ದೇವರು ಆತನ ಯೋಜನೆಯನ್ನು ಹಾಕಿರ್ತಾರೆ. How many of you say amen? ಎಷ್ಟು ಜನ ಆಮೆನ್